ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಮಣ್ಣ ಮತ್ತು ಐಶುನ ಅಜ್ಜಿ ಇದು ಪೌಡ್ರು ಹಾಕಿ ಕುಡಿಸ್ಬಿಟ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿ ಕಳಿಸ್ಬಿಟ್ಟೈತೆ. ಅಂದರೆ ಐಶು ರೂಮಲ್ಲಿ ಮಲಗಿದ್ದವಳು ರಾಮಣ್ಣನ ಜೊತೆ ತೋಟದ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ತೋಟದ ಮನೆಗೆ ಹೋಗಿ ಅಂದರೆ ಅವ್ರ ಮನಸ್ಸಲ್ಲಿ ಹಾಲು ಕುಡಿದ ತಕ್ಷಣ ಆ ಥರ ಪ್ರವಚನೆ ಆದಂಗೆ ಆ ಥರ ಅವರಿಗೆ ಅವರು ಮನಸ್ಸು ಅವ್ರ ಕಂಟ್ರೋಲಲ್ಲಿ ಇಲ್ಲದೆ ರೀತಿ ಆಡೋ ರೀತಿ ಆಗಿದೆ. ಹಾಗಾಗಿ ರಾಮಣ್ಣ ವಿಚಿತ್ರವಾಗಿ ಆಡ್ತವನೆ, ಐಶ್ವರ್ಯನೂ ವಿಚಿತ್ರವಾಗಿ ಆಡ್ತಾವಳೆ. ಹಲಸಿನಕಾಯಿನ ತೊಗೊಂಡು ತಲೆ ಮೇಲೆ ಹಾಕ್ಕೊಳ್ತೀವಿ ಅಂತ ಹೋಗ್ತಾರೆ, ಮತ್ತು ಅಲ್ಲಿಂದ ಮಂಚದಿಂದ ಕೆಳಗೆ ನೆಗಿತಾ ಇರ್ತಾರೆ, ಕೆಳಗಿಂದ ಮೇಕ್ ನೆಗೆದ ಕೋತಿಗಳ ಥರ ಆಡ್ತಿದ್ದಾರೆ. ಒಟ್ಟಿಗಿಬ್ರು ಕೋತಿಗಳೇ ಸೇಮ್ ಕೋತಿಗಳ ಥರ ಆಡ್ತಿದ್ದಾರೆ. ಇದಕ್ಕೆ ಐಶುನು ಕೂಡ ನಾನು ಹೆಂಗೋ ಬದುಕಬೇಕು ಅಂತಿದ್ದೆ, ನಾನು ಫಾರಿನ್ನಲ್ಲಿ ಯಾವ ಥರನೋ ಇರಬೇಕು ಅಂತಿದ್ದೆ, ಹೋಗಿ ನನಗೆ ಪ್ರಜ್ಞೆ ಇಲ್ಲದಿದ್ದಾಗ ತಾಳಿ ಕಟ್ಟಿ ನನ್ನನ್ನು ಈ ಸ್ಥಿತಿ ತೊಗೊಂಡು ಬಂದುಬಿಟ್ಟೆ ನೀನು ಕೋತಿ ರಾಮ ಅಂತ ಹೇಳ್ತಾಳೆ. ಕೋತಿರಾಮ ಈ ಥರ ಹಾಳು ಮಾಡ್ದಿಯಲ್ಲೋ ನನ್ನ, ಕೋತಿರಾಮ ಈ ಥರ ಮಾಡ್ದಿಯಲ್ಲೋ ನನ್ನ, ಹಂಗೆ ಮಾಡ್ದಲ್ಲೋ ಕೋತಿರಾಮ, ಹಿಂಗೆ ಮಾಡ್ದಲ್ಲೋ ಕೋತಿರಾಮ, ಬರೀ ಯಾವಾಗಲೂ ಜಗಳ ಕಾಯ್ತಲ್ಲೇ ಇರ್ತಾಳೆ. ಅವನು ಏನು ಮಾತಾಡಲ್ಲ, ಸುಮ್ಮನೆ ಆಗ್ತಾನೆ. ಐಶು ಅದೆಲ್ಲ ಮಾತಾಡಬೇಡ, ಸುಮ್ಮನಿರು ಅಂತಲೇ ಇರ್ತಾನೆ. ಆಮೇಲೆ ಯಾಕೋ ಮಾತಾಡಬಾರ್ದು, ಮಾತಾಡ್ತೀನಿ ನಾನು, ಏನಕ್ಕೆ ಮಾತಾಡಬೇಡ ಅಂತ ಹೇಳ್ತೀಯ, ಯಾಕೆ ಮಾತಾಡಬೇಡ ಅಂತ ಹೇಳ್ತೀಯ ಅಂತೇಳಿ ಏನು ಸಿಕ್ಕಾಬಟ್ಟೆ ಇದು ಮಾಡ್ತಾಳೆ. ಆಮೇಲೆ ಮಂಚದ ಮೇಲೆ ಮನ್ಕೋತವೆ, ಕೆಳಗೆ ನಡೆದಾಡ್ತವೆ, ಮತ್ತು ಮಂಚದ ಮೇಲೆ ಹೋಗ್ತವೆ, ಮತ್ತೆ ನೆಗಿತವೆ, ಏನೇನೋ ಅವತಾರಗಳು ಆಡ್ತಾರೆ. ಅಲ್ಲಿ ತೋಟದ ಮನೆ ಫುಲ್ಲು ಬಳಸ್ಕೊಂಡ್ಬಿಟ್ಟಿದ್ದಾರೆ, ಫುಲ್ಲು ಅವತಾರ. ಅಲ್ಲಿ ತೆಂಗಿನಕಾಯಿ ಚಿನ್ನಿ ಚಿತ್ರಾನ್ನ, ಹಲಸಿನಕಾಯಿ ಚಿನ್ನಿ ಚಿತ್ರಾನ್ನ, ಒಂದೊಂದು ಗಾಡಿ ಹಲಸಿನಕಾಯಿ ಕುಯ್ದು ಆ ಲಾಟ್ ಹಾಕ್ಕೊಂಡಿದ್ದಾರೆ. ಅವುಗಳ ಮೇಲೆಲ್ಲ ಹೋಗಿ ಬಿದ್ಕೊಂಡು ಒದ್ದಾಡ್ತಾರೆ. ಎಲ್ಲ ಕಡೆನೂ ಒಂದು ಜಾಗ ಬಿಡ್ದಂಗೆ ಎಲ್ಲ ಕಡೆನೂ ಬಿದ್ದು ಒದ್ದಾಡ್ತಾರೆ ಇಬ್ಬರೂ. ಆಮೇಲೆ ಐಶು ಹೇಳ್ತಾಳೆ, ಒಂದು ಸುಸ್ತಾಗಿ ಸ್ವಲ್ಪ ಹೊತ್ತು ಮಲಗಿರ್ತಾರೆ. ಆವಾಗ ಐಶು ಹೇಳ್ತಾಳೆ, ನನಗೆ ಇವಾಗ ನಿನ್ನನ್ನು ಮುಟ್ಟಬೇಕು ಅನ್ನಿಸ್ತಾಯಿದೆ ಕಣೋ ರಾಮ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಬ್ರಹ್ಮಚಾರಿ, ನನ್ನನ್ನು ಮುಟ್ಟಬೇಡ, ನಾನು ಬ್ರಹ್ಮಚಾರಿ, ನನ್ನನ್ನು ನೀನು ಮುಟ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಾನೆ. ಯಾಕೆ ಮುಟ್ಬಾರ್ದು, ನಾನು ಮುಟ್ತೀನಿ, ಏನಾಗುತ್ತೆ, ನಮ್ಮವ್ವ ಸುಮ್ಮನಿರಕ್ಕಲ್ಲ ಅಂದರೆ ನಿಮ್ಮವ್ವ ಆ ಚಾಮುಂಡಿ ಮಾತನ್ನು ಎತ್ತಬೇಡ ಇಲ್ಲಿ ಅಂತ. ನಾನು ನಮ್ಮವ್ವಂಗೆ ಹಂಗಂತೀಯ ಅಂತ ಅವನು. ನಿಮ್ಮವ್ವಂಗೂ ಅಂತೀನಿ, ಇನ್ನೊಬ್ಬರಿಗೂ ಅಂತೀನಿ, ನಿಮ್ಮವ್ವ ಅಷ್ಟು ಬಜಾರಿ, ಹಂಗೆ ಹಿಂಗೆ, ನಮ್ಮತ್ತೆ ಬಜಾರಿ ಅಂತ ಎಲ್ಲ ಬೈತಾ ಇರ್ತಾಳೆ. ನಮ್ಮವ್ವಗೆ ಆ ಥರ ಎಲ್ಲ ಅನ್ಬೇಡ ನೀನು, ನನಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ ಅಂತ. ಸರಿ ಅಂತ ಅವನ್ನ ಮುಟ್ಕೊಳಕ್ಕೆ ಹೋದ, ಅವ್ನು ತಪ್ಪಿಸ್ಕೊಂಡು ಓಡೋಗ್ತಾನೆ. ಮತ್ತು ಅವನು ಇವಳನ್ನ ಇದು ಮಾಡೋಕ್ಕೆ ಬಂದಾಗ ಇವಳು ತಪ್ಪಿಸ್ಕೊಂಡು ಓಡೋಗ್ತಾಳೆ. ಹೀಗೆ ರಾತ್ರಿ ಎಲ್ಲ ಆಗೋಯ್ತು ಇವ್ರ ಕತೆಗಳು ಸುಮಾರು ಹೊತ್ತು. ಆಮೇಲೆ ಇವಳಿಗೆ ಜಯಂಗೆ ಬಾಯಾರಿಕೆ ಆಗುತ್ತೆ, ಜಗ ಮಲಗಿರ್ತಾನೆ, ಜಯಂಗೆ ಬಾಯಾರಿಕೆ ಆಗುತ್ತೆ. ಅವಳು ನೀರು ನೋಡ್ತಾಳೆ, ಚಂಬಲ್ಲಿ ನೀರಿರಲ್ಲ. ಸರಿ ನೀರು ತರೋಣಂತ ಅಡುಗೆ ಮನೆಗೆ ಹೋಗ್ತಿರ್ತಾಳೆ. ಐಶು ರೂಮ್ ಬಾಗಿಲು ತೆಗೆದಿರುತ್ತೆ. ಯಾವತ್ತೂ ಬಾಗಿಲು ಲಾಕ್ ಮಾಡ್ಕೊಂಡಿರ್ತಾಳೆ, ಇವತ್ತೇನು ಬಾಗಿಲು ತೆಕ್ಕೊಂಡು ಮಲ್ಗೋಳಲ್ಲ ಅಂತೇಳಿ ಹೋಗಿ ಬಗ್ಗೆ ನೋಡ್ತಾಳೆ. ಐಶು ಇಲ್ಲ ಅಲ್ಲಿ. ಅಯ್ಯೋ ಇವಳೆಲ್ಲಿ ಹೋದ್ಲು, ಇಲ್ವಲ್ಲ ಇಷ್ಟೊತ್ತಲ್ಲಿ, ನೀನು ಮನೆ ಬಿಟ್ಟು ಹೋಗ್ಬಿಟ್ಲಾ, ಇಷ್ಟೊತ್ತಲ್ಲಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ರೂಮಿಗೆ ಓಡೋಗ್ತಾಳೆ. ಅತ್ತೆ ಇದನ್ನಿಟ್ಕೊಂಡು, ಅದೇ ಹಾಲಿಂದು ಇದು ಬಾಟ್ಲಿಟ್ಕೊಂಡು, ಇವತ್ತು ರಾಮಣ್ಣಂಗೂ ಐಶುಗೂ ಶೋಭನ ಆಗೋಯ್ತು, ಪ್ರಸ್ತ ಮುಗೀತು ಅಂತ ಇದು ಖುಷಿಯಾಗಿ ಏನೋ ಹೇಳ್ಕೊಂಡು ಕೂತಿರುತ್ತೆ. ಅಲ್ಲಿ ಜಯ ಬತ್ತಿರೋದು ನೋಡ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹಂಗೆ ಮಲ್ಕೊಳ್ಳುತ್ತೆ, ನಿದ್ದೆ ಮಾಡ್ತಾಯಿದ್ದೀನಿ ನನಗೆ. ಆಮೇಲೆ ಅಥವ ಅಂತ ಹೋಗ್ತಾಳೆ. ಏನಾಯ್ತೋ ಜಯ ಅಂತ ಎದ್ದೇಳುತ್ತೆ. ಆವಾಗ ಹಿಂಗೆ ಅಥವಾ ಈ ಐಶು ಇಲ್ಲ ಅಲ್ಲಿ, ಎಲ್ಲೋಗಿದ್ದಾಳೋ ಗೊತ್ತಿಲ್ಲ, ಬಾಗಿಲು ತೆಗೆದಿದೆ, ಎಲ್ಲೋಗಿದ್ದಾಳೋ ಗೊತ್ತಿಲ್ಲ ಅಂತೇಳಿ. ಹೌದಾ, ಐಶು ಇಲ್ವಾ, ಎಲ್ಲೋದ್ಲು ಅಂತ. ಏನಪ್ಪ ಗೊತ್ತಿಲ್ಲ, ಎಲ್ಲೋಗೋಳು, ಏನು ಕತೆನೋ, ಬಾಗಿಲು ತೆಗೆದಿದೆ, ರೂಮ್ ಬಾಗಿಲು ಹಾಕೊಳ್ಳೋಳು ಯಾವತ್ತು, ಇವತ್ತು ಬಾಗಿಲು ತೆಗೆದಿದೆ ಅಂತ ಹೇಳ್ತಾಳೆ. ಕೆಲಸ ಮಾಡಿದೆ ಅಂತ ಅಜ್ಜಿಗೆ ಖುಷಿ. ಆದರೆ ಜಯ ಮಾತ್ರ ಗಾಬರಿ ಆಗ್ತಿದ್ದಾಳೆ. ಎಲ್ಲಿ ರಾಮಣ್ಣನ ಜೊತೆ ಹೋಗ್ಬಿಟ್ಲೋ, ರಾಮಣ್ಣ ತೋಟದ ಮನೆಗೆ ಹೋಗಿದ್ದಾನೆ, ಇವಳೆಲ್ಲಿಗೆ ಹೋದ್ಲು ಅಂತ ಗೊತ್ತಿಲ್ವಲ್ಲ ಅಂತ. ಅವಳು ರಾಮಣ್ಣನ ಜೊತೆನೇ ಹೋಗಿದ್ದಾಳೆ ಏನೋ ಬಿಡು ತೋಟದ ಮನೆಗೆ ಅಂತ. ಅಥವಾ ಹಂಗೆಲ್ಲ ಮಾತಾಡಬೇಡಿ ನೀವು,
ಹಂಗೆಲ್ಲ ಮಾತಾಡೋಕೆ ಹೋಗಬೇಡಿ ಅಂತ. ಸರಿ ನೋಡ್ಕೊಂಡೇ ಬರ್ತೀವಿ ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಗಂಡನ ರೀ ಎದ್ದೇಳ್ರಿ ಅಂತ. ಏನು ಜಯ ಇಷ್ಟೊತ್ತಲ್ಲಿ ಮಧ್ಯರಾತ್ರಿಯಲ್ಲಿ ಎಬ್ಬಿಸೋಕೆ ಬಂದಿಯಲ್ಲ, ನಿಂಗೆ ಒಂದು ಸ್ವಲ್ಪನೂ ಗೊತ್ತಾಗಲ್ವ, ನಿದ್ದೆ ಮಾಡ್ತಿರಲ್ಲ ಎಬ್ಬಿಸ್ಬಿಟ್ಟು ಈ ಥರ ಆಡ್ತೀಯಲ್ಲ ಅಂತಾನೆ. ಜಯ ಬರ್ರಿ ಇಲ್ಲಿ ನಿಮ್ಮ ನಿದ್ದೆಗೆ, ಬನ್ನಿ ಇಲ್ಲಿ ಫಸ್ಟು. ಅಲ್ಲಿ ಅವಳಿಲ್ಲ ಪೇಟೆ ಹುಡುಗಿ ಎಲ್ಲ ಹೋಗಿದ್ದಾಳೆ, ರಾಮಣ್ಣ ತೋಟದ ಮನೇಲಿದ್ದಾನೆ, ಇವಳೆಲ್ಲಿ ಹೋದ್ಲು ಅಂತ ಗೊತ್ತಿಲ್ವಲ್ಲ, ಏನು ಮಾಡೋದು ಇವಾಗ ಅಂತ. ಆಮೇಲೆ ಸರಿ ಬನ್ನಿ ನೋಡ್ಕೊಬರೋಣ ಅಂತ ಹೇಳ್ತಾಳೆ. ತೋಟದ ಮನೆಗೆ ಹೋಗಿ ನೋಡ್ಕೊಬರೋಣ ಬನ್ನಿ ಅಂತ. ಬಿಡು ಗಂಡ ಹೆಂಡ್ತಿ ಅಲ್ವಾ, ಅಲ್ಲಿರ್ತಾರೆ ಬಿಡು ಅಂತ ಹೇಳ್ತಾರೆ. ಏನಂತೀರ? ಏನಿಲ್ಲ ಬರ್ತೀನಿ ನಡಿ ಅಂತೇಳಿ ಮತ್ತೆ ಎದ್ದು ಪಂಚೆ ಕಟ್ಕೊಂಡು ಎದ್ದು ಹೋಗ್ತಾನೆ. ಅಲ್ಲಿ ಹೋಗ್ತಾನೆ. ಅಥವಾ ತೋಟದ ಮನೆಗೆ ಹೋಗಿ ನೋಡ್ಕೊ ಬರ್ತೀವಿ ಅಂಥೇಳಿ ಹೋಗ್ತಾರೆ ಹೇಳೋಕ್ಕೆ. ಆವಾಗ ಬರ್ರೋ ಒಂದೊಂದು ಲೋಟ ಹಾಲು ಕುಡ್ಕೊ ಹೋಗಿ ಅಂತ. ಹಾಲ ಇಷ್ಟೊತ್ತಲ್ಲ ಹಾಲು ಕುಡಿತಾರ ಅಂತ. ಏನಾಗಲ್ಲ ಕುಡ್ಕೊ ಹೋಗಿ, ಚಳಿಲಿ ಹೋಗ್ತಾ ಇದ್ದೀರಲ್ಲ ಅಂತ ಹೇಳುತ್ತೆ. ಇಷ್ಟೊತ್ತಲ್ಲೆಲ್ಲ ಬೇಡ ಅಂದರೆ ನೀವು ಹೋಗೋದೇ ಬೇಡ, ಕುಡಿಯಲ್ಲ ಅಂದರೆ ಹೋಗೋದೇ ಬೇಡ ಅನ್ನುತ್ತೆ. ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ ನಿಂದು ಕರ್ಮ, ಕೊಡು ಇಲ್ಲಿ ಕುಡಿತೀವಿ ಅಂಥೇಳಿ ಜಯನೂ ಕುಡಿತಾರೆ. ಹಾಲು ಒಂದೊಂದು ಲೋಟ ಸಾಕು ಅಂದವರು ಇನ್ನೊಂದೊಂದು ಲೋಟ ಹಾಕಿಸ್ಕೊಂಡು ಕುಡಿತಾರೆ. ಕುಡೀರಿ ಅಂತ ಇದು ಅಜ್ಜಿ ಖುಷಿ. ಹೆಂಗೋ ಅವರಿಬ್ಬರದು ಆಗುತ್ತೆ, ಹಂಗೆ ಇವರಿಬ್ಬರದು ಆಗುತ್ತೆ ಶೋಭನಾ ಅಂತ ಹೇಳ್ಬಿಟ್ಟು ಖುಷಿ. ಸುಮ್ಕುದ್ಗ, ನಾವೇನು ಈಗ ಎಳೆ ವಯಸ್ಸವ್ರ, ನೀನೊಂದು ಏನೇನೋ ಮಾತಾಡ್ತೀಯ ಅಂತೇಳ್ಬಿಟ್ಟು ಅವ್ರವ್ಗೆ ಬೈತಾನೆ. ನೋಡಿ ಅಂತ ಇರು ಅಂತ ಅದು ಖುಷಿಯಾಗಿ ಅವ್ರು ಹೋಗೋದನ್ನೇ ನೋಡ್ತಾ ಇರುತ್ತೆ. ಇವ್ರು ತೋಟದ ಮನೆ ಮುಟ್ಟೋದೇ ಇಲ್ಲ. ಏಕೆಂದರೆ ಇಲ್ಲೇ ಐಫೈ ಆಗೋಗ್ಯಾರ, ಐಲೋ ಫೈಲೋ ಅನ್ನಂಗೆ ಇಲ್ಲೇ ಸುತ್ತಾಡ್ತಿದ್ದಾರೆ. ಇನ್ನು ತೋಟದ ಮನೆಗೆ ಹೋಗೋದಿಲ್ಲಿ, ಅವ್ರದ್ದು ತೋಟದ ಮನೇಲಿ ಅವ್ರದ್ದು ಅಲ್ಲಾಯಿತು, ಇವ್ರದ್ದು ಇಲ್ಲಾಯಿತು. ಹೀಗೆ ಅಜ್ಜಿಗಂತೂ ಎಷ್ಟು ಖುಷಿ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಪಡ್ತೈತೆ ಅಜ್ಜಿ. ಆಮೇಲೆ ಅಲ್ಲಿ ತೋಟದ ಮನೆಯಲ್ಲಿ ಅವನೊಂದು ಕಡೆ ಬಿತ್ಕೊಂಡವಳೆ, ರಾಮಣ್ಣ ಒಂದು ಕಡೆ ಬಿತ್ಕೊಂಡವನೆ, ಐಶ್ವರ್ಯ ಒಂದು ಕಡೆ ಬಿತ್ಕೊಂಡವಳೆ. ಫುಲ್ಲು ಸುಸ್ತಾಗೋಗವ್ರೆ. ರಾಮಣ್ಣ ಅತ್ಲಾಗಿ ಹಲಸಿನಕಾಯಿನೇ ದಿಮ್ ಮಾಡ್ಕೊಂಡು ಮಲ್ಗವನೆ, ಬರ್ಜನ್ನ ಕಾಲ ಮೇಲೆ ಹಾಕ್ಕೊಂಡು ಅದರ ಕುಕ್ಕೆ ಮೇಲೆ ಕಾಲು ಹಾಕ್ಕೊಂಡು ಮಲ್ಕೊಂಡವನೆ. ಅವಳೊಂದು ಕಡೆ ಇವಳೊಂದು ಕಡೆ ಸುಸ್ತಾಗಿ ಕುಣಿದು ಸಾಕಾಗ್ಬಿಟ್ಟಿದ್ದಾರೆ. ಆಮೇಲೆ ಎಚ್ಚರ ಆದಾಗ, ನಾನು ನಿನ್ನ ಮೇಲೆ ಕೈ ಹಾಕಬೇಕು ಅನ್ನಿಸ್ತಾ ಇದೆ, ನೀನು ನನಗೆ ಬೇಕು ಅನ್ನಿಸ್ತಾ ಇದೆ ಅಂತಾಳೆ. ನಾನು ಬ್ರಹ್ಮಚಾರಿ, ಹಂಗೆಲ್ಲ ನನ್ನ ಮುಟ್ಬೇಡ, ನಮ್ಮವ್ವ ಹೇಳವಳೆ ಹಂಗೆಲ್ಲ ಮುಟ್ಟಿಸ್ಕೋಬೇಡ ಅಂತೇಳಿ ಅಂತ. ನಿಮ್ಮವ್ವ ಇನ್ನೇನು ಹೇಳವಳೆ, ಹೇಳ್ದಲ್ಲ ಇನ್ನೇನು ಮಾಡ್ತಾಳೆ ಅಂತ. ಮುಟ್ಬೇಡ ತೆಗಿ ಅಂತಾನೆ. ಎಲ್ಲಿ ತೆಗಿಯೋದು ಇಲ್ಲ ಅಂತ ಇಲ್ಲ. ಆಮೇಲೆ ಹೀಗೆ ಇವ್ರದ್ದು ಸರಸ ಸಲ್ಲಾಪ ಇಲ್ಲಿ ಮುಂದುವರಿಯುತ್ತೆ. ಅದಾದಮೇಲೆ ಅವರು ಅಲ್ಲಿ ಆಚೆಗೆ ಬರ್ತಾರೆ. ಇಲ್ಲಿ ಸೆಕೆ ಜಾಸ್ತಿ, ಫ್ಯಾನ್ ಹಾಕು ಅಂದರೆ ಎಲ್ಲಿನ ಫ್ಯಾನ್ ಇದೆ ಹಾಕೋಕ್ಕೆ. ಆಮೇಲೆ ಇಲ್ಲಿ ಬೇಡ, ಬಾ ಅಲ್ಲಿ ಕೋತಿರಮ್ಮ ಅಲ್ಲಿ ಆಚೆಗೆ ಹೋಗೋಣ, ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ ಚೆನ್ನಾಗಿರುತ್ತೆ, ಬಾ ಅಲ್ಲಿ ಹೋಗೋಣ ಅಂತ ಹೇಳ್ತಾಳೆ. ಅಲ್ಲಿ ಸರಿ ಅಲ್ಲಿ ಹೋಗ್ತಾರೆ. ಅಲ್ಲೊಂದು ಮಂಚ ಇರುತ್ತೆ, ಮಂಚದ ಮೇಲೆ ಅಡ್ಡಡ್ಡ ಮಲ್ಕೊಂಡು ಆಕಾಶ ನೋಡ್ತಾ ಇರ್ತಾರೆ. ಆಕಾಶ ಹತ್ರ ಬರ್ತಾಯಿದೆ, ಆಕಾಶ ದೂರ ಹೋಗ್ತಾಯಿದೆ, ಬಂತು ಹೋಯ್ತು ಅಂತ ಹಿಂಗೆ ಇವ್ರು ಪೂರ್ತಿ ರಾತ್ರಿ ಎಲ್ಲ ಇದೇ ಅವತಾರ ಆಡ್ತಿದ್ದಾರೆ. ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಕತೆ, ತುಂಬ ಚೆನ್ನಾಗಿದೆ. ಆಮೇಲೆ ಇವನು ಹೇಳ್ತಾನೆ ರಾಮಣ್ಣ, ಐಶು ಅಲ್ಲಿ ನೋಡಿಲ್ಲಿ ಅದು ಬರ್ತಾ ಇದೆ, ಇಲ್ಲಿ ಕಣ್ಣೆದುರುಗಡೆನೇ ಬರ್ತಾ ಇದೆ ಅಂತ ಅವನಂತಾನೆ. ರಾಮ ಬರ್ತಾ ಇದೆ, ರಾಮು ಬರ್ತಾ ಇದೆ ಕಣೋ ಅಂತಾಳೆ. ಆಗ ಹೀಗೆ ಅವ್ರದ್ದು ರಾತ್ರಿ ಎಲ್ಲ ಆಗುತ್ತೆ. ಆಮೇಲೆ ಎಲ್ಲರೂ ಅವರಿಬ್ಬರು ಖುಷಿಯಾಗೇ ಇರ್ತಾರೆ, ರಾತ್ರಿ ಎಲ್ಲ ತುಂಬಾ ಖುಷಿಯಾಗಿರ್ತಾರೆ. ಅವ್ರದ್ದೇನೂ ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಅವ್ರ ಅತ್ತೆದೇ ಸಮಸ್ಯೆ ಆಗ್ಬಿಟ್ಟಿದೆ. ಅವ್ರ ಅತ್ತೆ ಎಲ್ಲಿ ನನ್ನ ಮಗ ಐಶುನ ಇಬ್ಬರು ಒಂದಾಗ್ಬಿಡ್ತಾರೋ, ನನ್ನ ಮಗ ಬೆಳಿಗ್ಗೆ ಅಷ್ಟೊಳಗೆ ಏನಾಗ್ಬಿಡ್ತಾನೋ ಹಾಗೆ ಭಯ ಅವಳಿಗೆ. ಸಿಕ್ಕಾಬಟ್ಟೆ ಭಯದಲ್ಲಿರ್ತಾಳೆ. ನಡೀರಿ ಬೇಗ ಹೋಗೋಣ ಅಂಥೇಳಿ ಜಗನ್ ಕರ್ಕೊಂಡು ಜಗ ಇಬ್ಬರು ಬರ್ತಾರೆ. ಬರುವಾಗ ಅಲ್ಲಿ ಇವ್ರು ತೂರಾಟ, ಇವ್ರು ಅಲ್ಲೇ ಡ್ಯಾನ್ಸ್ ಮಾಡೋಕ್ಕೆ ಶುರುವಾಗ್ಬಿಡ್ತಾರೆ. ಅದು ಇದು ನತ್ತಿಗೇರ್ಬಿಟ್ಟಿರುತ್ತೆ. ಹಾಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.